ರಾಜ್ಯಾದ್ಯಂತ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ರೆ ಇನ್ನೊಂದೆಡೆ ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರ ಮಾರಾಟ ಆಗ್ತಾ ಇದೆ. ನೆಲಮಂಗಲದ ಅರಿಶಿನಕುಂಟೆಯಲ್ಲಿ ಬರೋಬ್ಬರಿ 2,000 ಕೆಜಿ ಯೂರಿಯಾವನ್ನ ವಶಕ್ಕೆ ಪಡೆಯಲಾಗಿದೆ. ಕೇಂದ್ರದ ಡಿಆರ್ಐ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸಿ 28 ಕೋಟಿ ರೂಪಾಯಿ ಮೌಲ್ಯದ ಯೂರಿಯಾ ಗೊಬ್ಬರ ಜಪ್ತಿ ಮಾಡಿದ್ದಾರೆ. ಅರಿಶಿನಕುಂಟೆಯ ಗೋದಾಮಿನಲ್ಲಿ ಯೂರಿಯಾ ಸಂಗ್ರಹಿಸಿಡಲಾಗಿತ್ತು. 200 ರೂಪಾಯಿ ಯೂರಿಯಾವನ್ನ 1,500 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇತ್ತು. ಡಿಆರ್ಐ ಅಧಿಕಾರಿಗಳು ಗೊಬ್ಬರ ಜಪ್ತಿ ಮಾಡಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ ಸಬ್ಸಿಡಿ ಯೂರಿಯಾ ಅಕ್ರಮ ಮಾರಾಟಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಪಕ್ಷ ನಾಯಕ ಅಶೋಕ್ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸಚಿವರು ಕೇಂದ್ರ ಯೂರಿಯಾ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಇಲ್ಲಿ ಕಾಳಸಂತೆಯಲ್ಲಿ ಗೊಬ್ಬರ ಮಾರಾಟಕ್ಕೆ ಬಿಟ್ಟಿದ್ದಾರೆ. 10 ಪಟ್ಟು ಹೆಚ್ಚು ಬೆಲೆಗೆ ಯೂರಿಯಾ ಮಾರ್ತಾ ಇದ್ದಾರೆ. ಇಷ್ಟು ದೊಡ್ಡ ಹಗರಣ ನಡೆದರೂ ಕೂಡ ಸರ್ಕಾರ ಸುಮ್ಮನಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮೋಸ ಮಾಡಿದೆ. ಅವ್ಯವಹಾರದ ಮೂಲಕ ರಸಗೊಬ್ಬರದ ಕೊರತೆಯನ್ನು ಸೃಷ್ಟಿಸಲಾಗಿದೆ. ಅಕ್ರಮ ಯೂರಿಯಾ ಮಾರಾಟದ ಬಗ್ಗೆ ಸೂಕ್ತ ತನಿಖೆಯನ್ನು ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾರಿ ನಿರ್ದೇಶನಾಲಯ ಸಲ್ಲಿಸಿದ್ದ ಚಾರ್ಜ್ ಶೀಟ್ ಅನ್ನ ದೆಹಲಿ ನ್ಯಾಯಾಲಯ ತಿರಸ್ಕರಿಸಿದೆ. ಹಗರಣದ ಬಗ್ಗೆ ತನಿಖೆ ನಡೆಸಿದ್ದ ಇಡಿ ರಾಹುಲ್, ಸೋನಿಯಾ ಮತ್ತು ಇತರ 5 ವಿರುದ್ಧ ಕೇಸ್ ದಾಖಲಿಸಿತ್ತು. ಎಫ್ಐಆರ್ ಇಲ್ಲದೆ ಚಾರ್ಜ್ ಶೀಟ್ ಸ್ವೀಕಾರ ಅಸಾಧ್ಯ ಅಂತ ದೆಹಲಿ ಕೋರ್ಟ್ ತಿರಸ್ಕರಿಸಿದೆ. ಖಾಸಗಿ ದೂರಿನ ಆಧಾರದ ಕೇಸ್ನ ಚಾರ್ಜ್ ಶೀಟ್ ಒಪ್ಪೋದಿಕ್ಕಾಗಲ್ಲ ಅಂತ ಹೇಳಿದೆ. ಇಡಿ ದಾಖಲಿಸಿದ್ದ ಪ್ರಕರಣದ ಮೂಲ ಖಾಸಗಿ ದೂರು ಅಂತ ಕೋರ್ಟ್ ತಿರಸ್ಕೃತ ಮಾಡಿದೆ. ಈ ಮೂಲಕ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ರಾಹುಲ್, ಸೋನಿಯಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಹಾರದಲ್ಲಿ ಯಶಸ್ವಿಯಾಗಿ ವಿಶೇಷ ಮತಗಟ್ಟೆ ಪರಿಷ್ಕರಣೆ ನಡೆಸಿದ್ದ ಚುನಾವಣಾ ಆಯೋಗ ಬಂಗಾಳದಲ್ಲೂ ಕೂಡ ಮತದಾರರ ಪಟ್ಟಿಯ ಮೊದಲ ಡ್ರಾಫ್ಟ್ ಬಿಡುಗಡೆ ಮಾಡಿದೆ. ಕಳೆದ 1 ತಿಂಗಳಿನಿಂದ ಮತಪಟ್ಟಿ ಪರಿಷ್ಕರಣೆ ನಡೆಸಿದ ಆಯೋಗ ಮತದಾರರ ಪಟ್ಟಿಯಿಂದ 58 ಲಕ್ಷ ಜನರ ಹೆಸರನ್ನ ಕೈಬಿಟ್ಟಿದೆ. 19 ಲಕ್ಷ ವಲಸೆ ಕಾರ್ಮಿಕರ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಇದರ ಜೊತೆಗೆ ಮೃತಪಟ್ಟ 24 ಲಕ್ಷ ಮತದಾರರ ಹೆಸರು ರದ್ದು ಮಾಡಲಾಗಿದೆ. 1.38 ಲಕ್ಷ ನಕಲಿ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕಿದೆ. ಇಂದಿನಿಂದ ಜನವರಿ 15ರವರೆಗೆ ಆಕ್ಷೇಪಣೆ ದೂರು ಸಲ್ಲಿಸೋದಕ್ಕೆ ಅವಕಾಶ ನೀಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.